ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶತಶೃಂಗ ಇದು ಅಂತಿಮ ಪೂಜೆಗೆ ಸಿದ್ಧಗೊಂಡಿರುವ ಮಂಟಪ. ಸೂರ್ಯ ನೆತ್ತಿಗೆ ಬಂದು ಪಶ್ಚಿಮದ ಕಡೆಗೆ ಪಥ ಬದಲಿಸುವ ವೇಳೆ ಪೂಜೆ ಆರಂಭ ಆಗಬೇಕು. ಓಂ ಕಾಳಿಕಾಯ ನಮಃ. ಆದಿಶೇಷನ ಆತ್ಮವನ್ನು ಹೊತ್ತಿಕೊಂಡಿರುವ ದೇಹ ಜಗತ್ತಿನ ಯಾವ ಮೂಲೆಯಲ್ಲಿ ಇಲ್ಲಿಗೆ ಕರೆದುಕೊಂಡು ಬಾ, ಹೋಗು. ಏನಾಗ್ತದೆ ಮಾತಾಡು. ಶತಶೃಂಗ ಇದು ಅಂತಿಮ ಪೂಜೆಗೆ ಸಿದ್ಧಗೊಂಡಿರುವ ಮಂಟಪ. ಸೂರ್ಯ ನೆತ್ತಿಗೆ ಬಂದು ಪಶ್ಚಿಮದ ಕಡೆಗೆ ಪಥ ಬದಲಿಸುವ ವೇಳೆ ಪೂಜೆ ಆರಂಭ ಆಗಬೇಕು. ಓಂ ಕಾಳಿಕಾಯ ನಮಃ. ಓಂ ಉಗ್ರ ರೂಪಿಣ್ಯೇ ನಮಃ. ಓಂ ರಣಚಂಡಿಯೇ ನಮಃ. ಚಂಡ, ಹೋಗಿ ನಾಗಮಣಿಯನ್ನು ತೆಗೆದುಕೊಂಡು ಬಾ. ಗುರುಗಳೇ, ಈಗಲಾದ್ರೂ ನಾಗಮಣಿನ ನನ್ನ ಮನಸಾರ ಮುಟ್ಬೋದಾ? ಶತಶೃಂಗ ನಾಗಮಣಿ ಮಹಾಶಕ್ತಿಗಳನ್ನ ತನ್ನ ಒಡಲಲ್ಲಿ ಬಚ್ಚಿಟ್ಟುಕೊಂಡಿರುವ ಮಹಾಮಣಿ. ಇದನ್ನು ಅಕ್ರಮವಾಗಿ ಮುಟ್ಟಿದರೆ ನಿನ್ನ ಘೋರ ಸಾವಾಗುವುದೆಂದು ಪದೇ ಪದೇ ಎಚ್ಚರಿಸಿದರು. ಮತ್ತೆ ಅದನ್ನೇ ಕೇಳುತ್ತಿರುವೆಯಲ್ಲ. ಸರಿ ಗುರುಗಳೇ, ಇಷ್ಟು ಕಷ್ಟಪಟ್ಟು ದಕ್ಕಿಸ್ಕೊಂಡಿದ್ದ ನಾಗಮಣಿನ ನಮ್ದು ಅನ್ಸ್ಕೋಬೇಕಷ್ಟೇ. ಕಾಯಿ ಎಲ್ಲವೂ ಸುಮುಹೂರ್ತದಲ್ಲೇ ನಡೆಯಲಿದೆ. ಮೊದಲು ಅಭಯ ದೇಹದಿಂದ ಆದಿಶೇಷನ ಆತ್ಮವನ್ನು ತ್ರಿಶೂಲ್ ದೇಹಕ್ಕೆ ಸೇರಿಸಿ ಮಹಾಗುರುಗಳೇ. ತಾಳ್ಮೆ ಮಾಯಾ, ತಾಳ್ಮೆ. ಎಲ್ಲವೂ ನೀನಂದುಕೊಂಡಷ್ಟು ಸುಲಭವಲ್ಲ. ಇದು ಸಾಮಾನ್ಯ ಮಣಿಯಲ್ಲ, ನಾಗಮಣಿ, ಮೋಹಮಣಿ. ನಾಗಶಕ್ತಿಯನ್ನು ಒಲಿಸಿಕೊಳ್ಳಲು ಎಷ್ಟೋ ಸಂವತ್ಸರಗಳು ಮಂತ್ರ ತಂತ್ರ ಸಿದ್ಧಿ ವಿದ್ಯೆಗಳನ್ನು ಸಿದ್ಧಿಪಡಿಸಿಕೊಳ್ಳಲು ನನ್ನ ಸಕಲ ವಿದ್ಯೆಗಳನ್ನು ಧಾರೆ ಎರೆದಿದ್ದೇನೆ. ನಾಗಶಕ್ತಿ ಒಲಿಯಲು ಮತ್ತೆ ಅದರ ಆರಾಧನೆಯಾಗಬೇಕು. ನಾಗ ಪ್ರೀತಿ ಆಗಬೇಕು, ನಾಗ ಶಾಂತಿ ಆಗಬೇಕು. ಓಂ ಕಾಳಿಕಾಯ ನಮಃ. ಕರಾಳ ರೂಪಿಣ್ಯೇ ನಮಃ. ಮಹಾರೂಪಿಣ್ಯೇ ನಮಃ. ಘೋರ ರೂಪಿಣ್ಯೇ ನಮಃ. ಸರ್ಪರಾಜಾಯ ವಿದ್ಮಹೇ ನಾಗರಾಜಾಯ ಧೀಮಹಿ ತನ್ನೋ ವಾಸುಕಿ ಪ್ರಚೋದಯಾತ್.
ಪೂಜೆ ಮಾಡೋರೆಲ್ಲ ಮಾಡಲಿ. ನಾಗಮಣಿಗೆ ಇನ್ನೇನು ಶಕ್ತಿ ಬರುತ್ತೆ, ಇನ್ನೇನು ನಾಗಮಣಿನ ಅವ್ರು ತೆಗೆದುಕೊಳ್ಬೇಕು ಅನ್ನೋ ಸಮಯಕ್ಕೆ ಅವ್ರನ್ನೆಲ್ಲ ಶೂಟ್ ಮಾಡಿ ಮುಗಿಸ್ಬಿಡ್ತೀನಿ. ನಾಗಮಣಿನ ನನ್ನದಾಗಿಸ್ಕೊಳ್ತೀನಿ. ಇಷ್ಟು ದಿನ ಬದಿಲ್ ನಿಂತು ಆಟ ನೋಡ್ತಾ ಇದ್ದೆ, ಆದರೆ ಈಗ ನಾನು ಫೀಲ್ಡ್ಗಿಳಿದು ಆಟ ಆಡೋ ಸಮಯ. ನಾಗಮಣಿ ನನಗೆ ಬೇಕು, ನನ್ನ ಅಸಲಿ ರೂಪ ನನಗೆ ಬೇಕು, ನನ್ನ ಬದುಕು ನನ್ನದಾಗಬೇಕು. ಇಷ್ಟಾಗಬೇಕು ಅಂದರೆ ಒಂದಷ್ಟು ಹೆಣಗಳು ಉರುಳಲೇಬೇಕು. ನಂದೀಶ ಕಣ ದಿಢೀರಂತ ಪುಸ್ಕೀಸ್ ಅಂದ್ಬಿಟ್ರೆ ಕಷ್ಟ. ಗೋವಿಂದಣ್ಣ, ಒಂದ್ ವೇಳೆ ನನ್ನ ಕೊಂದ್ರೂ ಪರವಾಗಿಲ್ಲ, ಆದ್ರೆ ನಾನು ಮಾಡಿದ ಪಾಪ ನನ್ನ ಮಗನ್ ಸುತ್ಕೊಂಬಾರ್ದಷ್ಟೆ. ಸುಮ್ಮನೆ ಇರಪ್ಪ, ನಿನಗೆ ಬದುಕು ಸಾವೆಲ್ಲ ಒಂದೇ, ಆದರೆ ನಾನಿನ್ನೂ ಬದುಕಬೇಕು. ಒಂದು ನಿಮಿಷ ಹಿಡ್ಕೊ. ಹಿಂದೆ ಮಧ್ಯ ಮಧ್ಯ ಅಲಂಕಾರ ನೀನೇ ಮಾಡು, ನಂಗೊಂದು ಸ್ವಲ್ಪ ಕೆಲಸ ಇದ್ರೆ ಹೋಗ್ಬತ್ತೀನಿ. ಕಾಳಿಕಾಯೇ ನಮಃ, ಉಗ್ರ ರೂಪಿಣ್ಯೇ ನಮಃ, ಕರಾಳ ರೂಪಿಣ್ಯೇ ನಮಃ. ಮಹಾದೇವ, ಘೋರ ನಡೆದು ಹೋಗುತ್ತಾ ಕ್ಷುದ್ರ ಶಕ್ತಿಯ ಪ್ರಯೋಗ ನಡೆಯಲಿದೆ. ಕಾಪಾಡು ಭೋಲೆನಾಥ, ಕಾಪಾಡು. ಉಗ್ರರೂಪಿ ಆವಾಹಯಾಮಿ, ಮಹಾಶಕ್ತಿ ಆವಾಹಯಾಮಿ. ಘೋರ ಘೋರ ನಿರಾಕಾರ ನಿರ್ಭಾವುಕ ಮಹಾಪ್ರಚಂಡ ಶಕ್ತಿ ಆವಾಹಯಾಮಿ, ಆವಾಹಯಾಮಿ. ಯಾಕೆ ಶಕ್ತಿ ಆವಾಹನೆ ಆಗುತ್ತಿಲ್ಲ? ಏನಾಯ್ತು ಗುರುಗಳೇ? ಯಾವುದೋ ಶಕ್ತಿ ನನ್ನನ್ನು ತಡೆಯುತ್ತಿದೆ. ಆ ಶಕ್ತಿಯನ್ನು ತಡೆಯಲು ಈ ತ್ರಯಂಬಕನಿಗೆ ಸಾಧ್ಯ. ಓಂ ಕಾಳಿಕಾಯಾಯ ನಮಃ, ಘೋರ ರೂಪಿಣ್ಯೇ ನಮಃ.
ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ನಮಸ್ತೆ ಗರುಡಾರುಡೆ ಕೋಲಾಸುರ ಭಯಂಕರಿ ಸರ್ವ ಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಓಂ ನಾಗರಾಣಿಯೇ ನಮಃ. ಭೋಲೆನಾಥ, ಕ್ಷುದ್ರ ಶಕ್ತಿಗಳ ಅಟ್ಟಹಾಸಕ್ಕೆ ಜೀವವಾಯುವೂ ಮಲಿನವಾಗುತ್ತಿದೆ. ಆ ಕ್ಷುದ್ರ ಶಕ್ತಿಯ ವಿರುದ್ಧ ಹೋರಾಡುವ ಶಕ್ತಿಯು ಬಲಹೀನವಾಗುತ್ತಿದೆ. ಎಲ್ಲರ ಮತಿಮತಿಷ್ಕಗಳು ಬಂಧನದಲ್ಲಿರುವಾಗ ಈ ಲೋಕವನ್ನು ಕಾಪಾಡುವವರು ಯಾರು ದೇವಾ? ಮಹಾರುದ್ರ! ಯೋಚನೆ ಮಾಡಬೇಡಮ್ಮ. ನನ್ನ ಮಗ ದಿಗ್ವಿಜಯ ಇದಕ್ಕೆಲ್ಲ ಕಾರಣ. ಅವನ ಮನೆಗೆ ಬರಲಿ, ಅವನಿದ ತಪ್ಪಾಯ್ತು ಅನಿಸಿ ನಿನಗೆ ಕಾಲಿಗೆ ಬೀಳಿಸಿ ಅವನು ಕದ್ದ ನಾಗಮಣಿನ ವಾಪಸ್ ನಿನಗೆ ಕೊಡಿಸ್ತೀನಮ್ಮ. ಒಂದು ವೇಳೆ ಅವನು ತೊಂದರೆ ಕೊಡೋದಾದ್ರೆ ನನಗೆ ಕೊಡಲಿ. ಅವರು ಅದಕ್ಕೂ ರೆಡಿ ಆಗಿದ್ದಾರೆ ಬಿಡಮ್ಮ. ನೀವು ಯಾರನ್ನ ನಿಮ್ಮ ದೊಡ್ಡ ಮಗ ಅನ್ಕೊಂಡಿದ್ದೀರೋ ಅವರು ನಿಮ್ಮ ದೊಡ್ಡ ಮಗ ಅಲ್ಲ. ನಂದೀಶ, ಏನು ಹೇಳ್ತಾ ಇದೀಯಪ್ಪ ನೀನು? ಹೌದಮ್ಮ, ನಿಮ್ಮ ದೊಡ್ಡ ಮಗನ ರೂಪದಲ್ಲಿರೋನು ನಿಮ್ಮ ದೊಡ್ಡ ಮಗ ಅಲ್ಲ. ನಿಮ್ಮ ಚಿಕ್ಕ ಮಗನ ರೂಪದಲ್ಲಿದ್ದಾನಲ್ಲ ಅವನೇ ನಿಮ್ಮ ಮಗ. ಏ ನಂದೀಶ, ಏನು ಹೇಳ್ತಿದ್ಯಾ? ಹೌದು ಗೋವಿಂದಣ್ಣ, ಧನಂಜಯ ಅಂತ ಯಾರಿ ಮನೆಗೆ ಬಂದರೋ ಅವರೇ ಯಜಮಾನ್. ಹಾಗಾದ್ರೆ ದಿಗ್ವಿಜಯನ ರೂಪದಲ್ಲಿ ಇದ್ದವ್ರು ಯಾರು? ಅವನು ಕಾಡುಗಳ ಶತಶೃಂಗ. ನಾಗಮಣಿ ಪಡೆಯೋದಕ್ಕೆ ಆವೇಶದಲ್ಲಿ ಬಂದಿದ್ದಾನೆ. ಈ ಮನೆಯಲ್ಲಿ ಇಷ್ಟೆಲ್ಲ ನಡೀತಾ ಇದೆಯಾ? ಧನಂಜಯನ ರೂಪದಲ್ಲಿ ಬಂದವನು ದಿಗ್ವಿಜಯನ? ಬರ್ಲಿ, ಅವನು ತಾಯಿಗೆ ಮೋಸ ಮಾಡಿ ಇಂಥ ನೀಚ ಕೆಲಸ ಮಾಡ್ತಾ ಇದ್ದಾನ. ನಾನು ಸುಮ್ಮನೆ ಬಿಡಲ್ಲ. ಅವನು ಮಾಡಿದ ತಪ್ಪಿಗೆ ಶಿವಾನಿ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಅವನ ಹತ್ರ ಕ್ಷಮೆ ಕೇಳಿಸ್ತೀನಿ. ಅವನು ಯಾರನ್ನು ಕೊಂದ್ರು ನನ್ನನ್ನು ಮಾತ್ರ ಕೊಲ್ಲಲ್ಲ. ಯಾಕಂದ್ರೆ ನಾನು ಅವನ ತಾಯಿ. ಜನ್ಮ ಕೊಟ್ಟು ಮಗಳನ್ನೇ ಕೊಂದವನಿಗೆ ಇನ್ನು ಜನ್ಮ ಕೊಟ್ಟು ತಾಯಿನ ಕೊಲ್ಲೋದು ದೊಡ್ಡ ವಿಷಯ ಅಲ್ಲ ಅವನು. ನಂದೀಶ, ಏನ್ ಹೇಳ್ತಾ ಇದೀಯಾ? ರೀನಾ, ನೀವು ಅನ್ಕೊಂಡಂಗೆ ಅಜಿತ್ ಜೊತೆ ಓಡೋಗಿಲ್ಲ. ಯಜಮಾನ್ರೆ ಅವನನ್ನ ಕೊಂದುಬಿಟ್ರು. ರೀನಾಗೂ ಅಜಿತ್ಗೂ ಎಲ್ಲ ಸತ್ಯನೂ ಗೊತ್ತಾಗಿತ್ತು. ಅದಕ್ಕೆ ಈ ಸತ್ಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಅವರಿಬ್ಬರನ್ನ ಮುಗಿಸ್ಬಿಟ್ಟ. ಅಯ್ಯೋ ಮಗಳೇ, ಎಲ್ಲೋ ನೀನು ಸುಖವಾಗಿದ್ಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಜೀವಂತವಾಗೇ ಇಲ್ವಲ್ಲೇ, ಜೀವಂತವಾಗೇ ಇಲ್ಲ. ಅಯ್ಯೋ ದೇವ್ರೆ, ನನ್ನ ಮಗನೇ ನನ್ನ ಮೊಮ್ಮಗಳನ್ನ ಕೊಂದ್ಬಿಟ್ಟ. ಅಯ್ಯೋ, ಎಂಥ ಪಾಪಿ ಮಗನಿಗೆ ನಾನು ಜನ್ಮ ಕೊಟ್ಬಿಟ್ಟೆ, ನಾನು ಜನ್ಮ ಕೊಟ್ಟೆ. ಮೊಮ್ಮಗ ಮನೆಗೆ ಬಂದಲ್ಲ ಅಂತ ಸಂತೋಷ ಪಟ್ಟೆ. ಈಗ ಇಂಥ ನೀಚ ಮಗನಿಗೆ ಜನ್ಮ ಕೊಟ್ಟನಲ್ಲ ಅಂತ ಸಂಕಟ ಪಡ್ತಾ ಇದ್ದೀನಿ. ದೇವ್ರೆ,
ಇದನ್ನೆಲ್ಲ ನೋಡ್ಬೇಕು ಅಂತ ನನಗೆ ಆಯುಷ್ ಕೊಟ್ಟಿಯೇನಪ್ಪ ನೀನು. ನನಗೆ ಆಯುಷ್ ಕೊಟ್ಟ್ಯ. ನೋಡಿ, ಇವತ್ತೆಲ್ಲನೂ ನಿರ್ಧಾರ ಆಗೋಗುತ್ತೆ. ಈ ಸಮಯದಲ್ಲಿ ನೀವೆಲ್ಲ ಮನೇಲಿದ್ರೆ ಸುಮ್ಮನೆ ನಿಮ್ಮ ಪ್ರಾಣಕ್ಕೆ ತೊಂದರೆ. ನೀವಿಲ್ಲಿರೋದು ಬೇಡ. ದಯವಿಟ್ಟು ಎಲ್ಲರೂ ಹೊರಡಿ. ನಾಗ ಪೂಜೆ ಮಾಡೋ ಈ ಮನೆಯಲ್ಲಿ ನಾಗ ಹತ್ಯೆ ಮಾಡೋರು ಇದ್ದಾರ? ಅಮ್ಮ ತಾಯಿ, ಈ ಪಾಪಕ್ಕೇನಾದ್ರೂ ಪರಿಹಾರ ಹೇಳು. ಇನ್ ಮುಂದೆ ನನ್ನ ಮಗನ ಮುಖ ನೋಡೋ ಇಚ್ಛೆ ಕೂಡ ನನಗಿಲ್ಲ. ನನಗೂ ಅಷ್ಟೇ ಅಮ್ಮ. ಈ ಜನ್ಮದಲ್ಲಿ ಅವ್ರ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ. ತಾಯಿ, ನಾಗ ಹತ್ಯೆಗೆ ನಾನು ಒಂದು ಕಡೆ ಕಾರಣ ಆಗಿದ್ದೀನಿ. ಈ ದೋಷ ಪರಿಹಾರಕ್ಕೆ ನೀನೇ ನನಗೆ ದಾರಿ ತೋರಿಸ್ಬೇಕು. ಒಂದು ಕೆಲಸ ಮಾಡಿ, 108 ನಾಗಕ್ಷೇತ್ರಗಳಿಗೆ ಹೋಗಿ ಸರ್ಪ ಹತ್ಯೆ ಪರಿಹಾರ ಪೂಜೆ ಮಾಡಿ ಸ್ಕಂದ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಆಯ್ತಮ್ಮ, ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ. ಅದನ್ನೇ ತಾನೇ ನಾವೆಲ್ಲ ನಿರೀಕ್ಷೆ ಮಾಡೋದು. ಅಮ್ಮ, ನನ್ನ ಮಗನ್ನ ಮತ್ತೆ ಯಾವಾಗ ನೋಡೋಕ್ ಸಾಧ್ಯ? ಆದಷ್ಟು ಬೇಗ ಆ ಪರಮೇಶ್ವರ ಅಪ್ಪಣೆ ಕೊಡ್ಬೇಕಷ್ಟೆ. ನೀವಿರೋ ಕಡೆ ನಾವು ಬರೋದು ಅಥವಾ ನಾವಿರೋ ಕಡೆ ನೀವು ಬರೋದೋ ಏನೋ ಒಂದಾಗುತ್ತೆ. ಎಲ್ಲ ದೈವ ಇಚ್ಛೆ. ಪ್ರಚಂಡ ಪ್ರಬಲ ಘೋರ ಶಕ್ತಿ ಬಂದಾಯಿತು. ಮಹಾಶಕ್ತಿ ಆದಿಶೇಷನ ಮಾನವ ರೂಪಿ ಅಭಯನ ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಅದನ್ನು ಕರೆದುಕೊಂಡು ಬರುವ ಶಕ್ತಿ ಆವಾಹನೆ ಆಯಿತು. ಮಹಾಶಕ್ತಿ ಹೋಗು. ಆದಿಶೇಷನ ಆತ್ಮವನ್ನು ಹೊತ್ತಿಕೊಂಡಿರುವ ದೇಹ ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಇಲ್ಲಿಗೆ ಕರೆದುಕೊಂಡು ಬಾ. ಹೋಗು.
ಶತಶೃಂಗ, ಇನ್ನು ಕೆಲವೇ ನಿಮಿಷಗಳಲ್ಲಿ ಆದಿಶೇಷ ಈ ಮಂತ್ರ ಮಂಡಲದಲ್ಲಿ ಬಂದು ಕೂರ್ತಾನೆ. ಮಹಾದೇವ, ಶುದ್ಧ ಶಕ್ತಿ ಪ್ರಯೋಗ ನಡೆದೇ ಹೋಯ್ತಲ್ಲ ದೇವ. ಮಹಾದೇವ, ಮಾರ್ಕಂಡೇಯನಿಗೆ ಜೀವ ಕೊಟ್ಟ ಕರುಣಾಳು ನೀನು, ಶಿಷ್ಯರಿಗೆ ಅಭಯವನ್ನಿಟ್ಟ ಅಭಯಂಕರ ನೀನು, ಶರಣು ಎಂದು ಬಂದವರ ಮರಣವನ್ನ ಸಾಯಿಸಿದ ಮಹಾಮುನೀಶ್ವರ ನೀನು, ಪಾರ್ಥನಿಗೆ ಪಾಶುಪತಾಸ್ತ್ರವನ್ನು ಕೊಟ್ಟ ಮಹಾದಾನಿ ನೀನು. ಅಂತಹ ನೀನು ಇಂದು ಎಲ್ಲವನ್ನೂ ನೋಡಿ ಮೌನವಾಗಿ ಕುಳಿತಿರುವೆಯಲ್ಲ ದೇವ. ನಿನ್ನ ಮೂರನೇ ಕಣ್ಣನ್ನ ತೆಗೆದು ಸರ್ವವನ್ನು ಪ್ರಳಯಾಗ್ನಿಯಲ್ಲಿ ಸುಟ್ಟು ಬೂದಿ ಮಾಡಲು ಮೌನವಾಗಿ ಕುಳಿತಿರುವೆಯ ದೇವ. ನಾಗ ಪೂರ್ಣಿಮೆಗೆ ಮುನ್ನ ನಾಗಬಲಿ ನಡೆದರೆ ನಾಗಲೋಕವೇ ನಾಶವಾಗುತ್ತದೆ ದೇವ. ಈ ದುರಂತ ನಡೆಯುತ್ತಿದ್ದರೂ ನೀನು ಕಣ್ಮುಚ್ಚಿ ಕುಳಿತಿದ್ದರೆ ಅದು ಈ ಲೋಕದ ಕೊನೆ. ಕಣ್ತೆರೆದು ನೋಡು ದೇವ, ಕಣ್ತೆರೆದು ನೋಡು.